ಅಯ್ಯೋ ಇನ್ನು ಬಾಯಲ್ಲಿ ಮುನ್ನಾಕ ಇನ್ನು ಎಲ್ಲಿ ಹೋಗ್ತಿಲ್ವ ಸಾಯಕ್ಕೆ. ಅಲ್ಲ ಆ ವಿಕ್ಕಿದೆ ಹೆಂಗೋ ತಪ್ಪಿಸ್ಕೊಂಡಿದೆ, ಅದನ್ನೂ ತಗ್ಲಾಕೋದ್ನಲ್ಲ ಇನ್ನು ತಿದ್ದಿ ಮಾಡ. ಈ ಮುಂಡೆ ಮಗನಿಗೆ ಎಲ್ಲೂ ಸಾಯಕ್ಕೆ ಜಾಗಿಲ್ದಾನೆ ಇಲ್ಲಿ ಬಂದು ಸತ್ತಿ ನನ್ನ ಸಾಯಿಸ್ತಾ ಕುಂತಾನಲ್ಲ. ಇನ್ನು ಹೆಣ್ಣು ಬಿದ್ದೋಗ ಹೋಗತ್ತಾಗೆ, ಇನ್ನೇನು ಹೆಣ್ಣನೇ ಬಿದ್ದೋಗೋದಲ್ಲಿ ಇನ್ನೇನು ಬಿದ್ದೋಗ್ಬೇಕು. ಹೆಂಗಪ್ಪ ಸಾಗಕ್ಕದು ನನ್ನ ಮಗನ್ನ. ಏನು ಹೆಣ್ಣಬಾರ ಅಂದರೆ ಹೆಣ್ಬಾರ. ಅಯ್ಯೋ ಇನ್ನೊಂದು 2 ದಿವಸ ಆದ್ರೂ ಕೊಳ್ತೋಯ್ತಾನಲ್ಲಪ್ಪ. ತಪ್ಪಿಸ್ಕೊಳಕ್ಕಾಗ್ತದ? ಅದು ಸರಿ, ನನ್ನ ಮಗ ಯಾಕೆ ವಾಸನೆ ಬಂದಿರ್ವಲ್ಲ. ಇವ್ನು ಬಾಯಲ್ಲಿಟ್ಟಾಕ ಎಲ್ಲವ ಇಷ್ಟಕ್ಕೆ ವಾಸನೆ ಬರಬೇಕಾಗಿ ಸತ್ತ ಅದೇ 24 ಗಂಟೆ ಟೈಮ್ ಆಗದೆ, ಒಂಚೂರು ವಾಸನೆ ಇಲ್ಲ. ಹಂಗೇನು ಬಂದಿದೆ ಕೇಳು. ಸದ್ಯಕ್ಕೆ ಹೆಂಗೋ ವಾಸನೆ ಬರ್ದೋದು ಒಳ್ಳೇದೇ ಆಯಿತು. ಇನ್ನು ವಾಸನೆ ಬಂದಿರೋ ನಾನು ಬಿಡಾರ. ಅಯ್ಯಪ್ಪ ಸುತ್ತಮುತ್ತ ಮನೆಯಲ್ಲೆಲ್ಲ ಬಂದು ಏನಾಗ ವಾಸನೆ ಅಂದಾಗ ಸರಿಯಾಗಿ ಸಿಕ್ಬಿಡೋನು. ಸದ್ಯಕ್ಕೆ ಹೆಂಗೋ ಇನ್ನೂ ಪೊಲೀಸ್ನವ್ರಿಗೆ ನನ್ನ ಮೇಲೆ ಕಣ್ಣು ಬಿದ್ದಿಲ್ಲ. ಆ ಟಿ ವಿಯರೋ ಗೊತ್ತಿಲ್ಲದವ್ರಿಗೆಲ್ಲ ಬೇಕಾದ್ರೆ ಯಾವ್ರೇ ಹೇಳ್ಕೊಡ್ತಾರೋ ಹೋಗಿ. ಅಯ್ಯೋ ಭಗವಂತ ಏನಪ್ಪ ಮಾಡೋದು. ಯಾವ ಶಿಕ್ಷೆ ಇದೆಲ್ಲವ, ಇದು ಯಾವ ಹಣೆ ಬರಂದರು. ತಪ್ಪು ಮಾಡಿಲ್ಲ ಏನಿಲ್ಲ, ಇವನ್ನೇನು ಕೊಲೆ ಮಾಡಿದ ನಾನು. ಯಾಕೆ ಹಿಂಗೆ ನನಗೆ ದೇವ್ರು ಈ ಥರ ಶಿಕ್ಷೆ ಕೊಟ್ಬಿಟ್ಟ. ಅಯ್ಯೋ ಅಮ್ಮ ಅಮ್ಮ ಚಿಲ್ಕ ಹಾಕಿದ್ದದ ಅಮ್ಮ. ಮಗ ಚಿಲ್ಕಾಕು ಚಿಲ್ಕ ಹಾಕ್ತಾ ಕಣಮ್ಮ. ಅಮ್ಮ ಚಿಲ್ಕ ಹಾಕ್ತೆ ಅಮ್ಮ. ಪಾಪ ನೀನು ಎಷ್ಟೊಂದು ಒಳ್ಳೆಯವಳು. ಅದು ಯಾಕಮ್ಮ ಇಲ್ದೋದಾರ ಹೇಳ್ತಾ ಇದ್ದಾರೆ ಜನಗಳು. MD ಸರ್ ಕಾಣೆಯಾಗವ್ರೆ ಇದಕ್ಕೆಲ್ಲ ಕಾಂಬ್ಲಮ್ನೆ ಅಂತ ಯಾರ ಏನೇನೋ ಹೇಳ್ತಾವ್ರಲ್ಲಮ್ಮ. ಅಯ್ಯೋ ನನ್ನ ಹಣೆ ಬರ್ ಕೊನೆ ಯಾರು ಅನ್ನಂಗೆ ನನ್ನ ಹಣೆ ಬರೋ ಸರಿ ಇರೋಲ್ಲ. ಅದಕ್ಕೆ ಬವ್ವ ಬಾ ಯಾಕಂಗೆ ಫೋನ್ ಮಾಡ್ರು ಎತ್ತುತ್ತೀವಲ್ಲ. ಎಲ್ಗೊಂಟೋಗಿದೆ ನೀನು? ಮನೆಯಲ್ಲೇ ಇದ್ದೆ ಕಣಮ್ಮ. ಅಪ್ಪ ಎಂತವನು ಗೊತ್ತಾ, ಅಜ್ಜಿನೂ ಅಪ್ಪನೂ ಬೋದಿ ಕಳಿಸ್ಬಿಟ್ರು ನನಗೆ. ಹೋಗೋದಿನ ಕಡ್ದು ಅದೇ ವಿಕ್ಕಿ ವಿಷಯ ನ್ಯೂಸಲ್ಲಿ ಗೊತ್ತಲ್ಲ, ಕಿಡ್ನಿ ವಿಷಯ. ಅದಕ್ಕೆ ನಿನ್ನಿಂದ ನಾವು ಜೈಲ್ಗೆ ಹೋಗ್ಬೇಕಾಯ್ತದೆ. ಹೋಗು ಅಂದ್ಬಿಟ್ಟು ಉಗ್ದಿ ಕಳಿಸ್ಬಿಟ್ರು ಕಣಮ್ಮ. ಅದಕ್ಕೆ ಬಂದೆ. ಅಯ್ಯೋ ನಾನು ಅವತ್ತೇ ಹೇಳ್ನಿಲ್ವವ ನಿನಗೆ. ನಡಿ ರೂಮೊಳಗೆ ಬರಬೇಡ, ನಡಿ ಅಲ್ಲಿಗೆ. ಯಾಕಮ್ಮ? MD ಸರ್ ಅವರೇ ನಡಿಯವ. ಏನಮ್ಮ ಹಿಂಗಂತೈತಿ ಅಮ್ಮ? ಏನು MD ಸರ್ ಎಲ್ಲಿದ್ದಾರೆ? ಇಲ್ಲಿ ಯಾರು ಕಾಣ್ತಾನೆ ಇಲ್ವಲ್ಲ. ಮಂಚ ಬಗ್ ನೋಡವ. ಅಯ್ಯಪ್ಪ ಎಣ. ಅಯ್ಯೋ ನೀನು ಬಾಯಲ್ಲಿ ಮುನ್ನಾಕ ಸುಮ್ಮನಿರೋ ಅಮ್ಮ. ಅಯ್ಯೋ ಅಮ್ಮ ಕೊಲೆ ಮಾಡ್ಬಿಟ್ಟು ಜೈಲಿಗೆ ಹೋಯ್ತದೆ. ಅಯ್ಯೋ ನಮ್ಮ ಅಮ್ಮ ಕೊಲೆ ಮಾಡ್ಬಿಟ್ಟಮ್ಮ. ಅಯ್ಯಪ್ಪ ಅಯ್ಯೋ ಯಾವ ಕೊಲೆನೂ ಇಲ್ಲ ಏನೂ ಇಲ್ಲ ಕಣ್ಚಿನ್ನು. ನನ್ನ ಹಣೆ ಬರ ಸರಿಲ್ಲ. ಇಲ್ಲ ನೀನು ಕೊಲೆ ಮಾಡ್ದೆ ನಿನ್ಯಾರು ಮಾಡಿದ್ದಾರು? ನಮ್ಮ ರೂಮೊಳಗೆ ಅವ್ರು ಸತ್ತೋಗಾರೆ ಅಂದರೆ ಅಮ್ಮ ನಿನ್ನ ಮುಗಿದ್ ನಿನ್ನ ಕತೆ ಕಣಮ್ಮ. ಅಮ್ಮ ನೀನು ಹೋಗಿ ಜೀವನ ಬರ ಅಂತ ಜೈಲಲ್ಲಿ ಕೂತ್ಕೊಂಡು ಮುದ್ದೆ ಮುರಿನೇ ಬೇಕು ಕಣಮ್ಮ. ಅಯ್ಯೋ ನಾನು ಎಲ್ಲೆಲ್ಲೋ ಬಂದಲ್ಲಪ್ಪ. ಅಪ್ಪನ ಕಾಲ್ಗೋ ಕೈಗೋ ಬಿದ್ದು ಅಲ್ಲೇ ಇರಬೇಕಾಗಿತ್ತು. ಅಯ್ಯೋ ನಮ್ಮ ಅಮ್ಮ ಇಂತಾಗ ಬುದ್ಧಿ ಕಲ್ತದೆ ಅಂತ ಗೊತ್ತಿತ್ತಿಲ್ಲ. ಅಮ್ಮ ಕೊಲೆ ಬೇರೆ ಮಾಡೋದು ಕಲ್ತ್ಕೊಬಿಟ್ಟ. ಅಮ್ಮ ಎಲ್ಲ ಆಗೋಗಿತ್ತು, ಇದೊಂದು ಬಾಕಿ ಆಗಿತ್ತು, ಅದನ್ನು ಕಲ್ತ್ಬಿಟ್ಟಮ್ಮ ನೀನು. ಅಯ್ಯೋ ಚಿನ್ನು ಬಾಯಿ ಮುಚ್ಚು ಚಿನ್ನು, ನಿಂದ ಅಮ್ಮ ಯಾಕಂಚಿನ್ನು. ನಾನು ಹೇಳೋದೋಸಿ ಅರ್ಥ ಮಾಡ್ಕವ. ನಾನು ಹಣೆ ಬರ್ಕ ಹಿಂಗೆ ಆಗದೆ ಅಷ್ಟೇ ಕಣವ. ನಾನು ಕೊಲೆ ಮಾಡಿಲ್ಲ ಕಂಚಿನ್ನು. ನಾನು ನಂಬಕ್ಕಿಲ್ಲ. ನೀನು ಕೊಲೆನೇ ಮಾಡಿರೋದು. ಇನ್ನೇರು ಮಾಡಕ್ಕೆ ಬಂದಿದ್ರು ಕೊಲೆಯ? ಈ ವಯಸ್ಸು ಹೊತ್ತಾಗದಲ್ಲ. ಅಯ್ಯೋ ಹಣೆ ಬರ್ಕ ಹೊಣೆ ಯಾರು ಅನ್ನಂಗೆ. ಚಿನ್ನು ನಾನು ಹೇಳೋದು ಕೇಳ್ಕೊ. ಇವನು ಸುಮಾರು ದಿವಸ ನಾನು ಮದುವೆ ಆಗು ಅಂತ ಕಾಡಿಸ್ತಿದ್ದೆ. ನೀನು ಗೊತ್ತಲ್ಲ ನಾನು ಅಂತೆ ಬುದ್ಧಿ ಕಲ್ತಿರೋಲ್ಲ. ಅದಕ್ಕೆ ಯಾವ ಮದುವೆನೂ ಬೇಡ ಏನು ಬೇಡ ಅಂದೆ. ಅದಕ್ಕೆ ಮೊನ್ನೆ ದಿವಸ ಮನೆಗೆ ಬಂದವನು ನನ್ನ ಹಿಡ್ಕೊಂಡು ಎಳ್ದಾಡಕ್ಕೆ ಬಂದ. ಅದಕ್ಕೆ ನಾನು ಸಹ ಬೇಡ ಅಂತ ತಪ್ಪಿಸ್ಕೊಂಡು ಓಡಾಡಿದೆ. ಆಮೇಲಿಂದ ಸುಸ್ತಾಗಿ ಸೋಫಾ ಸೆಟ್ ಮೇಲೆ ಕುಂತ್ಕೊಂಡು ಅದೇ ನೋವು ಅಂದಿದ್ದು ಅಷ್ಟೇ ಕಣ್ಚಿನ್ನು. ಅಷ್ಟಕ್ಕೆಯ ಇದ್ದಾಗೆ ಪ್ರಾಣ ಬಿಟ್ಬಿಟ್ಟ ಚಿನ್ನು. ಅಯ್ಯೋ ಚಿನ್ನು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ದೇವ್ರನಗೂ ಕಣವ ಎದೆ ನೋವು ಒಂದು ಅಷ್ಟಯ್ಯ. ಒಂದು ಬಾಯಲ್ಲಿ ಮುನ್ನಕ ಇನ್ನೆಲ್ಲೂ ಸಾಯಕ್ಕೆ ತಾವಿತ್ತಿಲ್ವೇನೋ. ನಮ್ಮ ಮನೆಗೆ ಬಂದು ಸತ್ತೋಗ್ಬಿಟ್ಟವನಿ. ಏನು ಮಾಡೋಣ ಚಿನ್ನು? ನ್ಯೂಸ್ನವ್ರು ಬೇರೆ ಹಾಕೊಂಡು ಅರಿತಾ ಕುಂತವ್ರೆ ನನ್ನ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಚಿನ್ನು. ಅಯ್ಯೋ ನೀನು ಬಾಯಲ್ಲಿ ಮುನ್ನಕ ಅಮ್ಮ. ಅಯ್ಯೋ ಎಂಥ ಕಷ್ಟ ಸಿಗಾಕಬಿಟ್ಟಿದ್ದೀರಮ್ಮ. ಈಗ ಹೆಂಗಮ್ಮ ಮಾಡೋದು? ತಪ್ಪಿಸ್ಕೊಳಕ್ಕೆ ಆಯ್ಕಿಲ್ಲ ಕಣಮ್ಮ. ಸುಲಭವಾಗಿ ಹೆಂಗಾರು ಮಾಡಿ ತಪ್ಪಿಸ್ಕೊಳ್ಳೇಬೇಕು ಚಿನ್ನು. ಇಲ್ಲ ಅಂದರೆ ಭಾಳ ಕಷ್ಟ ಆಯ್ತದೆ. ಏನಾರು ಪ್ಲಾನ್ ಮಾಡಿ ನಾವು ಇದರಿಂದ ಬಚಾವ್ ಆಗಲೇಬೇಕು. ಇಲ್ಲ ಅಂದ್ರಂತೂ ಭಾಳ ಕಷ್ಟ ಆಯ್ತದೆ ಅಮ್ಮ. ಏನು ಮಾಡೋದಮ್ಮ? ಏನು ಮಾಡೋದು? ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಅಮ್ಮ. ನಾನು ಹೋಯ್ತೀನಿ ಎಲ್ಲಾರ ದೂರದಲ್ಲಿ ಗೇಕ ಉಣ್ಕೊಂಡು ಆರಾಮಾಗಿರ್ತೀನಿ. ನನಗದು ಸವಸ್ವೆ ಬೇಡಪ್ಪ. ಅಲ್ಲ ಕಂಚಿನ್ನು, ನಿಮ್ಮ ಅಮ್ಮ ಕಷ್ಟ ಅಲ್ಲ ಅವಳಿಗೆ ಸಹಾಯ ಮಾಡ್ದಾನೆ ಬಿಟ್ಬಿಟ್ಟು ಹೋಯ್ತೀನಿ ಅಂತ ಇದೆಯಲ್ಲ ನೀನು ಮಗಳ. ನೀನು
ಬ್ಯಾಡಕ್ಕನವ ಚಿನ್ನು, ನಾನು ಬಿಟ್ಬಿಟ್ಟು ಹೋಗ್ಬೇಡ. ಅಯ್ಯೋ ಅಮ್ಮ, ಇನ್ನೇನು ಮಾಡೋಣ, ಹೋಗ್ಬೇಡ ಹೋಗ್ಬೇಡ ಅಂದರೆ ನಾನು ಜೈಲಿಗೆ ಬಂದು ನಿನ್ನ ಕುಟೆ ಕಂಬಿ ಅನ್ಸನ. ಈಗಾಲೇ ವಿಕ್ಕಿ ವಿಷಯ ಗೊತ್ತಾಗಿ ಎಲ್ಲ ನನ್ನ ಕಳೆ ನೋಡ್ತಾ ಕುಂತಾರ ಗೊತ್ತಾ. ಆ ವಿಕ್ಕಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನಂತಲ್ಲ. ನಾವು ಮೊದಲು ಈ ಎಣ್ಣೆಗೊಂದು ಕತ್ತಿ ಕಾಣಿಸ್ಬಿಟ್ಟು ಎಲ್ಲರೂ ಹೊಂಟೋಗ್ಬಿಟ್ರು ಸರಿ, ಇಲ್ಲಾಂದ್ರೆ ಮಾತ್ರ ನಮ್ಮ ಸುಮ್ಮನೆ ಬಿಡೋಕ್ಕಿಲ್ಲ. ನಾವು ಇಲ್ಲಿರೋದೇ ಬೇಡ, ಎತ್ತಾಗಾರು ಹೊಂಟೋಗೋದ ನಡಿ. ಮೊದ್ಲು ಇದ್ಕೊಂಡು ಗತಿ ಕಾಣಿಸ್ಬಿಡೋದ, ಇದ್ರು ಏನೋ ಸಿಗಾಕೊಂಡ್ರೆ ಮಾತ್ರ ನಾವು ಸರಿಯಾಗಿ ಲಾಕಾಗೋಯ್ತೀವಿ. ಆಮೇಲೆ ಅಮ್ಮ ಏನು ಮಾಡೋದಮ್ಮ, ರಾತ್ರಿಗೆ ಏನಾರು ಒಂದು ಗತಿ ಕಾಣಿಸ್ನೇ ಬೇಕು ಕಂಚಿನು, ಇಲ್ಲ ಅಂದ್ರೆ ನಮ್ದೊಂದು ಗತಿ ನೆಟ್ಕಾಗೋಯ್ತದ ಅಷ್ಟೇ. ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ. ಏನಾರು ಪ್ಲಾನ್ ಓಡಿಸ್ನೇಬೇಕು. ಅಮ್ಮ ಏನು ಪ್ಲಾನ್ ಮಾಡೋದಮ್ಮ, ಹೇಳಮ್ಮ ಹೇಳು. ನೀನು ನಿಂದ ಅಮ್ಮಯ್ಯ ನನ್ನೊಂದು ಮಾತು ನಡೆಸ್ಕೊಟ್ಟಿಯ. ಏನಮ್ಮ, ನಿನ್ನ ಕಾಲು ಕಟ್ಕೊತೀನಿ ಕಣವ, ನಾನು ಹೊಟ್ಟೆಲಿ ಹುಟ್ಟಿದೀಯ, ನೀನು ಮರಿಬೇಡ. ನೀನು ನೋಡು, ನಿಂದ ಅಮ್ಮಯ್ಯ ಅಂತೀನಿ, ಯಾವುದೇ ಕಾರಣಕ್ಕೂ ನನ್ನ ಕಷ್ಟ ಕಾಲದಲ್ಲಿ ನನ್ನ ಕೈ ಬಿಟ್ಟು ಹೋಗಬೇಡ. ಎಲ್ಲ ಕೈ ಬಿಟ್ಟು ಹೋದ್ರು ನೀನಾರು ನನ್ನ ಜೊತೆ ಇರವ. ಈ ಹಣ್ಣಿನ ಜೊತೆ ಜೀವನ ಮಾಡ್ಕೊಂಡು ನಾನು 3 ದಿವಸದಿಂದ ನರ್ಕ ಅನ್ಭವಿಸ್ತೇನೆ. ಕುಂತಿದ್ ಮಾಡ್ತಲೇ ಕುಂತೀವ್ನಿ ಎದುರ್ಕೊಂಡು ಕಣವ. ಸರಿ ಬಿಡಮ್ಮ, ಆಯ್ತು ಆಯ್ತು ಬಿಡು, ನಿನ್ನ ಜೊತೆ ಇರ್ತೀನಿ. ಅಮ್ಮ ಏನು ಮಾಡೋದು ಚಿನ್ನು? ABCDFGH IJKLMN OPQRST UVWXYZ जनवरी फरवरी मार्च ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್. ಸರಿ ಅಮ್ಮ ಆಯಿತು. ಅಷ್ಟೇ ಅಲ್ಲ, ONE1 TW2 THRE3 F4 UR4 FIV5 SIX6 SCVN7 GHT8 NINE TN10 ಆಯ್ತಾ? ಆಯ್ತು, ಅರ್ಥ ಆಯ್ತು. ಇಷ್ಟು ಮಾಡಿ ನಾವು ಬಚಾಯಿಸ್ಕೊಳ್ಳಿಲ್ಲ ಅಂದ್ರೆ ಆಯ್ಕಿಲ್ಲ ಚಿನ್ನು. ನೋಡಿ ಚಿನ್ನು, ನಿಂದ ಅಮ್ಮಯ್ಯ ಅಂತೀನಿ, ನೀನು ನನ್ನ ಹೊಟ್ಟೆಲಿ ಹುಟ್ಟಿರೋ ತಪ್ಪಿಗೆ ನನ್ನ ಜೊತೆ ನೀನು ಸಾಥ್ ಕೊಡಲೇಬೇಕು. ಇಲ್ಲಾಂದರೆ ಅಮ್ಮ ಜೀವಾವಧಿ ಶಿಕ್ಷೆ ಅನುಭವಿಸ್ಬೇಕಾಯ್ತದೆ, ಸಾಯ ಗಂಟ್ಲು ಜೈಲಲ್ಲಿ ಕೂತ್ಕೊಂಡು ಕೊಳಿಬೇಕಾಯ್ತದೆ. ಚಿನ್ನು ನಿಂದ ಅಮ್ಮಯ್ಯ ಚಿನ್ನು, ನಿಂದ ಅಮ್ಮ ನಿನ್ನ ಕಾಲು ಕಟ್ಕೊತೀನಿ, ಇದೊಂದು ಸತಿ ನಂಗೆ ಸಹಾಯ ಮಾಡವ. 3 ದಿವಸದಿಂದ ನಿದ್ದೆ ಮಾಡಿದ ಚಿನ್ನು, ನಾನು ನೆಮ್ಮದಿ ಹಾಳಾಗೋಗದೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನ್ಯೂಸ್ನವ್ರು ಯಾವಾಗ ಬಂದು ಕದ ತಟ್ಟರು ಅಂತ ಏತ್ನೇ ಕುಂತದ್ದು ನನಗೆ. ಅವ್ರು ಬೇರೆ ಇಟ್ಕೊಂಡು ಕಮಲಮ್ಮ 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 ಅಂದ್ಕೊಂಡು ಆರಿತಾ ಕುಂತವ್ರೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಚಿನ್ನು. ಅಮ್ಮ ನೀನೇನು ತಲೆಗೆಡ್ಸ್ಕೊಬೇಡ, ಸುಮ್ಮನಿರು. ನಾನು ನೀನಿಬ್ರು ಸೇರ್ಕೊಂಡು ಇದ್ಕೊಂಡು ಗತಿ ಕಾಣ್ಸೋಕ್ಕಾಯ್ತದೆ. ಸುಮ್ಮನಿರಮ್ಮ, ಅಳ್ಬೇಡ, ನಿನ್ನ ಜೊತೆಲಿ ನಾನಿರ್ತೀನಿ. ಅಯ್ಯೋ ಮಗಳೇ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.